ನಗರದ ಜೆಕೆ ಟೈರ್ಸ್ ಆಡಳಿತ ವರ್ಗ ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದೆ. ಕಾರ್ಮಿಕ ನ್ಯಾಯಾಲಯದ ತೀರ್ಪನ್ನು ಕಡೆಗಣಿಸಿ ಬದಲಿ ಕಾರ್ಮಿಕರಿಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಿದೆ ಎಂದು ಜೆಕೆ ಟೈರ್ಸ್ ಬದಲಿ ಮತ್ತು ದಿನಗೂಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಇಂದಿರೇಶ್ ಆರೋಪಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿ, ಕಾರ್ಖಾನೆಯ ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ಸುಮಾರು 5 ವರ್ಷ ಹೋರಾಟ ಮಾಡಿ ನ್ಯಾಯಾಲಯದ ಆದೇಶದಂತೆ ಮತ್ತೆ ನಿಯುಕ್ತಿಗೊಂಡ ಬದಲಿ ಕೆಲಸಗಾರನನ್ನು ಶೋಷಿಸಲಾಗುತ್ತಿದೆ. ಕಾರ್ಮಿಕ ಸಂಘಟನೆ ರಚಿಸಿದ ಒಂದೇ ಕಾರಣಕ್ಕೆ ಸಮಾಲೋಚನೆ ಹೆಸರಿನಲ್ಲಿ ಕೆಲಸದಿಂದ ತೆಗೆಯಲಾಗಿತ್ತು. ಕಾರ್ಮಿಕ ನ್ಯಾಯಾಲಯ ಇದು ಕಾನೂನು ಬಾಹಿರ ಎಂದು ತಿಳಿಸಿದ ನಂತರ ಮತ್ತೆ ಕೆಲಸಕ್ಕೆ ನಿಯುಕ್ತಿಗೊಳಿಸಲಾಗಿದ್ದು, ಆದರೆ ಈ ಬದಲಿ ಕಾರ್ಮಿಕರಿಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು. ಇವರಿಗೆ ದೈಹಿಕ ಸಾಮರ್ಥ್ಯ ಮೀರಿದ ಕೆಲಸ ನೀಡಲಾಗುತ್ತಿದೆ. 50 ವರ್ಷ ಮೇಲ್ಪಟ್ಟವರಿಗೂ ಸುಮಾರು 50 ರಿಂದ 70 ಕೆಜಿ ತೂಕದ ಟೈರ್ಗಳನ್ನು 4 ಅಡಿಗೂ ಹೆಚ್ಚು ಎತ್ತರದವರೆಗೆ ಎತ್ತುವಂತಹ ಕೆಲಸ ನೀಡಲಾಗುತ್ತಿದೆ. ಇವರು ತಾವಾಗಿಯೇ ಕೆಲಸ ಬಿಟ್ಟು ಹೋಗಲೆಂಬ ಹುನ್ನಾರ ಇದಾಗಿದೆ. ಹೀಗಾಗಿ ಈ ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ಕಾರ್ಮಿಕ ಇಲಾಖೆ, ಕಾರ್ಮಿಕ ನ್ಯಾಯಾಲಯದ ಮತ್ತು ಮಾನವ ಹಕ್ಕು ಆಯೋಗದ ಮಧ್ಯ ಪ್ರವೇಶಿಸಿ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಹೆಸರು ಹೇಳಿಕೊಳ್ಳಲು ಇಚ್ಛಿಸದ ಹಲವಾರು ಸಂತ್ರಸ್ತ ಕಾರ್ಮಿಕರು ಹಾಜರಿದ್ದರು. 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಟ್ರೀಟ್ಮೆಂಟ್ ತಗೊಂಡು ಹುಷಾರಾದೆ. ಆಮೇಲೆ ಎಷ್ಟು ಬಿಲ್ ಆಗೈತೆ ಅಂತ ಕೊಡಿಬೋದಾಗ ನನಗೆ ಲೈಟ್ ಜಾಬ್ ಕೊಡು ಅಂತ ಡಾಕ್ಟ್ರೇ ಬರ್ಕೊಟ್ಟಿದ್ರು. ನೀನು ರಿಫ್ಯೂಸ್ ಕೆಲಸ ಮಾಡೋದಾದ್ರೆ ಮಾಡಿಲ್ಲ ಅಂದರೆ ನಿಮಗೆ ಲೈಟ್ ಜಾಬ್ ಕೊಡೋಲ್ಲ ನಾವು ಅಂತ ಅಂದ್ಬಿಟ್ಟು ಗೇಟಿಂದ ಹೊರಗಟ್ಟಿದ್ರು. ಅದಾದ್ಮೇಲೆ 2020ರಲ್ಲಿ ಈ ಸಂಘಟನೆ ಮೆಂಬರ್ ಆದ ನಾನು ಕೂಡ. ಅದಾದ ನಂತರ ಕೇಸು ನಮ್ಮಂತಲೇ ಆಯಿತು. ಸೀನಿಯರಿಟಿ ಮೇಲೆ ತಗೋಬೇಕು ಅಂತ ಆದರೂ ತಗೊಂಡಿಲ್ಲ. ಇವಾಗ ನನಗೆ ಒಂದು ಇಷ್ಟು ಅಮೌಂಟು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ನನ್ನ ಕೆಲಸದಿಂದ ತಗೊಳಕ್ಕಿದ್ದೀನಿ, ನಿನ್ನ ನೀನು ಕೆಲಸಕ್ಕೆ ಅಡ್ಮಿಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಅವರೇ ಒಂದು ಪ್ರೂಫ್ನ ಇಟ್ಟಾಕಂದು ನನಗೆ ಕೆಲಸ ಕೊಟ್ಟಿದ್ದಾರೆ. ಕಾಯಂ ನೌಕರರು ಮೊದಲು ಮತ್ತು ನಮಗೆಲ್ಲ ಗೊತ್ತಿರಬೇಕು, ವಿಕ್ರಾಂತ್ ಟೈರ್ಸ್ ಲಿಮಿಟೆಡ್ ಅಂತ ಇತ್ತು. ಅದು ಸರ್ಕಾರಿ ಸ್ವಾಮ್ಯದ ಕಂಪನಿ ಆಗಿತ್ತು. ಅದನ್ನು ತದನಂತರ 1999ರಲ್ಲಿ ಸಿಂಗಾನಿ ಆಗ್ರೂಪ್ ತಗೊಂಡು ಅದನ್ನು ನಡೆಸಲಿಕ್ಕೆ ಶುರು ಮಾಡಿದ್ರು. ಆಗ ಅಲ್ಲಿವರೆಗೂ ಬದಲಿ ಅನ್ನೋ ವ್ಯವಸ್ಥೆನೇ ಇರಲಿಲ್ಲ. ಕಾಯಂ ನೌಕರರೇ ಇದ್ರು, ಆದರೂ ಸ್ವಲ್ಪ ಎಕ್ಸೆಸ್ ಇಟ್ಕೊಂಡಿದ್ರು. ಯಾರು ರಜಾ ಆಗ್ತಾರೋ ಅವ್ರು ಬಂದಾಗ ಅವರೇ ಕೆಲಸ ಮಾಡ್ತಿದ್ರು. ಇವರು ಬಂದ ಮೇಲೆ ಬದಲಿ ವರ್ಕರ್ಸ್ ಅನ್ನೋ ಒಂದು ಸಿಸ್ಟಮ್ನ ಅವರ ಏನು ಸ್ಟ್ಯಾಂಡಿಂಗ್ ಆರ್ಡ್ಸ್ ಅಳವಡಿಸ್ಕೊಂಡು ಅದನ್ನ ಬದಲಿ ಕೆಲಸ ತಗೊಳ್ಳೋಕೆ ಶುರು ಮಾಡಿದ್ರು. ಬದಲಿ ಕೆಲಸಗಾರ ಏನು ಕೆಲಸ ಆಗೋದು, ಯಾರೊಬ್ಬ ಕಾಯಂ ನೌಕರು ರಜಾ ಹಾಕಿದಾಗ ಅವರು ಉತ್ಪಾದನೆ ಕುಂಠಿತ ಆಗಬಾರ್ದು ಅನ್ನೋದಕ್ಕೋಸ್ಕರ ಆ ಬದಲಿ ವರ್ಕರ್ಸ್ ಆ ಕಾಯಂ ಕೆಲಸಗಾರನ ಕೆಲಸ ಮಾಡಲಿಕ್ಕೆ ಯೋಜನೆ ಮಾಡಿದ್ರು. ಇದು ಮೊದಲಿಗೆ ಹಾಗೆ ನಡ್ಕೊಂಡು ಬಂತು. ಆಮೇಲೆ ಆಗ ಮೈಸೂರಿನ ಜನತೆ ಅಂದರೆ ಸಾಮಾನ್ಯವಾಗಿ ಈ ಕಷ್ಟಪಟ್ಟು ದುಡಿಯುವಂಥ ಶ್ರಮಜೀವಿಗಳು ಕೆಳವರ್ಗದವರಾಗಿರ್ತಾರೆ. ಅವರು ಕೆಲವರೆಲ್ಲ ಬದಲಿ ಕೆಲಸಗಾರರಿಗೆ ನಿಯೋಜಿಸಿಕೊಂಡು, ಯಾಕೆ ಅಂತಂದ್ರೆ ಅದಕ್ಕೆ ಮೊದಲು ಕ್ಯಾಶುವಲ್ ಲೇಬರ್ಸ್ ಆದಮೇಲೆ ಅವರ ಕ್ಷಮತೆ ನೋಡಿ ಬದಲಿ ವರ್ಕರ್ಸ್ ನಿಯೋಜನೆ ಮಾಡ್ತಾರೆ. ಇವರೆಲ್ಲ ಯಾಕೆ ಸೇರ್ಕೊಳ್ತಾ ಇದ್ರು ಅಂತಂದ್ರೆ, 1-2-3 ವರ್ಷ ಕೆಲಸ ಮಾಡಿದ್ಮೇಲೆ ನಾವು ಕಾಯಂ ನೌಕರರಾಗ್ತೀವಿ, ನಮ್ಮ ಸಂಸಾರಕ್ಕೂ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡ್ಬೋದು, ಸಮಾಜದಲ್ಲಿ ನಾವು ಮುಂದೆ ಬರ್ಬೋದು, ನಮ್ಮ ಮಕ್ಕಳನ್ನು ಒಂದು ಒಳ್ಳೆಯ ನಾಗರಿಕರನ್ನ ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಅವ್ರು ಸೇರ್ಬೋದು. ಆಗ ಸಾಮಾನ್ಯ 10% ಕೂಡ ಇರಲಿಲ್ಲ ಏನು ಬದಲಿ ಕೆಲಸಗಾರ. ಯಾವುದೇ ಒಂದು ಒಳ್ಳೆಯ ಸಂಸ್ಥೆ ಸಾಮಾನ್ಯ ಕ್ಷಮತೆ ನೀಡಿ ಕಾನೂನಿನ ಪ್ರಕಾರ ಕಾನೂನು ಏನು ಹೇಳುತ್ತೆ, ಯಾವುದೇ ಬದಲಿ ಕೆಲಸಗಾರ ವರ್ಷಕ್ಕೆ 240ಕ್ಕಿಂತ ಹೆಚ್ಚು ದಿನ. ಸರ್ ನಮಸ್ತೆ, ನನ್ನ ಹೆಸರು ಭಾನು ಅಂತ, ಜೆಕೆ ಟೈರ್ಸ್ ಬದಲಿ ಯೂನಿಯನ್ ಜನರಲ್ ಸೆಕ್ರೆಟರಿ ನಾವು ಹೆಚ್ಚು ಕಮ್ಮಿ 17-18 ವರ್ಷದಿಂದ ಜೆಕೆ ಟೈರ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. 2020ರಲ್ಲಿ ನಮಗೆ ಸೀನಿಯಾರಿಟಿಲಿ ವ್ಯತ್ಯಾಸ ಮಾಡಿದ್ರು. ಅಂದರೆ ಬದಲಿಯಿಂದ ಕನ್ಫರ್ಮ್ ಮಾಡ್ಕೊತಾಯಿದ್ರು, ಅದರಲ್ಲಿ ವ್ಯತ್ಯಾಸ ಮಾಡಿದ್ರು. ಅದಕ್ಕೋಸ್ಕರ ನಾವು DLCಲಿ ಕಂಪ್ಲೇಂಟ್ ರೈಸ್ ಮಾಡಿದ್ವಿ.
ಆ ಕಂಪ್ಲೇಂಟ್ ರೈಸ್ ಮಾಡಿದ್ಮೇಲೆ ಏಕಾಏಕಿ ಏನು ನೋಟಿಸು ಇಲ್ಲ ಕರೆದು ಮಾತಾಡೋದು ಆ ಥರ ಏನೂ ಮಾಡ್ದಲೆ ಸೀದಾ ಎಲ್ಲರನ್ನೂ ಪಂಚ್ ಲಾಕ್ ಮಾಡಿ ಕೆಲಸದಿಂದ ಆಚೆ ತೆಗೆದಾಕಿದ್ರು ನಮ್ಮದು 180 ಜನನ, ಟೋಟಲಾಗಿ 180 ಜನ. ಆಮೇಲೆ ನಾವು ಏನು ಮಾಡಿದ್ವಿ, ನಮ್ಮದು ಒಂದು ಸಂಘಟನೆ ಇದ್ದರೆ ಒಳ್ಳೆಯದು ಅಂಥೇಳಿ 2020ರಲ್ಲಿ ಫೆಬ್ರವರಿಲಿ 7ನೇ ತಾರೀಕು ನಾವು ಸಂಘ ರಿಜಿಸ್ಟ್ರ್ ಮಾಡ್ಕೊಂಡ್ವಿ. ಬದಲಿದು ಕಾನೂನುಬದ್ಧವಾಗಿ ಸಂಘ ರಿಜಿಸ್ಟ್ರ್ ಮಾಡ್ಕೊಂಡ್ವಿ. ರಿಜಿಸ್ಟ್ರ್ ಮಾಡ್ಕೊಂಡ್ಮೇಲೆ ಎಲ್ಲರನ್ನೂ ಮೆಂಬರ್ ಮಾಡ್ಕೊಂಡ್ವಿ. ಮೆಂಬರು 630 ಜನ ಮೆಂಬರ್ ಮಾಡ್ಕೊಂಡ್ವಿ. ಮೆಂಬರ್ ಮಾಡ್ಕೊಂಡ್ಮೇಲೆ 630 ಜನನೂ ಆಚೆ ಇಟ್ಟರು, ಫ್ಯಾಕ್ಟ್ರಿಯಿಂದ ಆಚೆ ಇಟ್ಟರು. ಆಗ ಕೋವಿಡ್ ಟೈಮ್ ಬೇರೆ, ಆವಾಗ ಕೋವಿಡ್ ಟೈಮ್ದು ಅಮೌಂಟೂ ಕೊಡಲಿಲ್ಲ ನಮಗೆ. ಎಲ್ಲ ಬೇರೆ ಫ್ಯಾಕ್ಟ್ರಿಗಳಿಗೆಲ್ಲ 50% ಎಲ್ಲ ಕೊಟ್ಟಿದ್ದಾರೆ, ನಮ್ಗೆ ಅದೂ ಕೊಟ್ಟಿಲ್ಲ, ಅದೂ ಕೊಡಲಿಲ್ಲ ನಮಗೆ. 630 ಜನ ಆಚೆ ಇಟ್ರಲ್ವ, ಆಚೆ ಇಟ್ಮೇಲೆ ನಾವು ಒಳಕ್ಕೆ ಹೋಗೋಕ್ಕೆ ಪ್ರಯತ್ನನೂ ಮಾಡಿದ್ವಿ. ಸೆಕ್ಯೂರಿಟಿ ಗೇಟಲ್ಲೇ ಏನು ಬಯೋಮೆಟ್ರಿಕ್ ಇರುತ್ತೆ ನಮ್ಮದು, ಅಲ್ಲಿ ಅಲೋವೇ ಮಾಡೋದಿಲ್ಲ. ಅದಾದಮೇಲೆ ಏನು ಮಾಡಿದ್ರು, ಒಬ್ಬೊಬ್ಬರಾಗಿ ಸೂಪರ್ವೈಸರ್ಸ್ಗೆ ಅವ್ರಿಗೆ ಫೋನ್ ಮಾಡ್ಕೊಂಡು ಏನು ಮಾಡಬೇಕು ಅಂತ ಕೇಳಿದ್ರೆ ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕು ಅಂತ. ಕೌನ್ಸಿಲಿಂಗ್ ಅಟೆಂಡ್ ಆಗಿ ಏನೇನಕ್ಕೆ ಸೈನ್ ಮಾಡಬೇಕು ಎಲ್ಲದಕ್ಕೂ ಸೈನ್ ಮಾಡಿಸ್ಕೊಂಡು ಒಂದಷ್ಟು ಜನ ಬಿಟ್ಟರು. ಸಂಘ ಬಿಟ್ಟು ಹೊರಗೆ ಬನ್ನಿ, ನೀವು ಸಂಘ ಎಲ್ಲ ಇರಬಾರ್ದು, ಕಾನೂನು ಹೋರಾಟ ಮಾಡಬಾರ್ದು ಅಂಥೇಳಿ ಎಲ್ಲ ಬರ್ಸ್ಕೊಂಡು ಒಂದಷ್ಟು ಜನ ಒಳಗೆ ಸೇರಿಸ್ಕೊಂಡ್ರು. ನಾವೊಂದಷ್ಟು ಜನ ಒಂದು 130 ಜನ 140 ಜನದಷ್ಟು ನಾವು ಸಂಘ ಬೇಕು, ನಾವು ಕಾನೂನು ಹೋರಾಟನೇ ಮಾಡ್ತೀವಿ ಅಂತಂದಿದ್ದಕ್ಕೆ ನಮ್ಮನ್ನ ಆಚೆನೇ ಇಟ್ಟರು. ಅದಾದಮೇಲೆ ನಾವು 2020ರಲ್ಲೇ ಜುಲೈ ಮೇಲೆ ನಾವು ಕೇಸ್ ಫೈಲ್ ಮಾಡಿದ್ವಿ. ಒಂದಷ್ಟು ಇಂಡಿವಿಜುವಲ್ ಕೇಸ್ ಆಯಿತು, ಒಂದಷ್ಟು ರೆಫರೆನ್ಸ್ ಕೇಸ್ ಆಯಿತು. ಆ ರೆಫರೆನ್ಸ್ ಕೇಸು ಮತ್ತು ಇಂಡಿವಿಜುವಲ್ ಕೇಸೆಲ್ಲ 2024ರಲ್ಲಿ ನಮಗೆ ನಮ್ಮಂತೆ ಆರ್ಡ್ರ್ ಆಯಿತು, ಆದೇಶ ಆಯಿತು. ಡ್ಯೂಟಿಗೆ ವಾಪಸ್ ತಗೊಳ್ಳಿ ಅಂತ ಆದೇಶ ಆಯಿತು. ಆಮೇಲೆ ಸೀನಿಯಾರಿಟಿ ಬದಲಿಲಿ ಏನು ಸೀನಿಯಾರಿಟಿ ಇದೆ ಅದನ್ನು ಮೇಂಟೈನ್ ಮಾಡಿ ಅಂತೆಲ್ಲ ಆದೇಶ ಆಯಿತು. ಅದಾದಮೇಲೆ ನಾವು ಒಳಕ್ಕೂ ಹೋದ್ವಿ. ಒಳಕ್ಕೆ ಹೋದ್ಮೇಲೂ ಈಗ ಸೀನಿಯಾರಿಟಿ ಬಿಟ್ಟು, ಅಂದರೆ ನಾವೆಲ್ಲ ಸೀನಿಯರ್ಸೇ, ನಮ್ಮನ್ನು ಬಿಟ್ಟು ನಮ್ಮ ಜೂನಿಯರ್ನ ಅಪಾಯಿಂಟ್ ಮಾಡಿಕೊಂಡು ನಾವು ಏನೇ ಕೇಳಿದ್ರು ಅದಕ್ಕೆ ಅವ್ರ ಹತ್ರ ಉತ್ತರನೂ ಇಲ್ಲ. ನಾವು ಲೆಟ್ರ್ ಕಳಿಸಿದ್ರೆ ನಮ್ಮ ಸಂಘದಿಂದ ವಾಪಸ್ ಕಳಿಸ್ತಾರೆ. ನಿಮ್ಮ ಸಂಘ ಏನೇ ಇದ್ರೂ ಗೇಟಿಂದ ಆಚೆ ಅಂತಾರೆ. ನಾವು ಕಾನೂನುಬದ್ಧವಾಗಿ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್, ಕಾನೂನಿಗೆ ಬೆಲೆನೇ ಇಲ್ವಾ ಹಂಗಾದ್ರೆ? ಸರ್, ನಮಗೆ ಕಾನೂನುಬದ್ಧವಾಗಿ ನಾವು ಸಂಘ ಮಾಡ್ಕೊಂಡಿದ್ದೀವಿ. ನಮಗೆ ಅದಕ್ಕೆ ಆದ್ಯತೆ ಕೊಡಬೇಕು. ನಮ್ಮ ಕಷ್ಟ ಸುಖನ ಸ್ಪಂದಿಸುವಂಥ ಆಡಳಿತ ವರ್ಗ ನಮಗೆ ಬೇಕು. ಅಷ್ಟು ಬಿಟ್ಟು ಬೇರೆ ಇನ್ನೇನಿಲ್ಲ. ನಮಗೆ ಕಾನೂನುಬದ್ಧವಾಗಿ ಮಾಡ್ಕೊಂಡಿರೋದ್ರೆ ಕಾನೂನುಬದ್ಧವಾಗಿ ನಮಗೆ ಉತ್ತರ ಬೇಕಷ್ಟೇ. ಈಗ ಅವರು ಕಾನೂನುಬದ್ಧವಾಗಿ ನಮಗೆ ಉತ್ತರ ಕೊಡಲಿಲ್ಲ, ಏನು ನಮಗೆ ಮಾನ್ಯತೆ ಕೊಡಲಿಲ್ಲ ಅಂದರೆ ಮುಂದೆ ನಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕರ್ಕೊಬಂದು ಫ್ಯಾಕ್ಟ್ರಿ ಮುಂದೆ ಆಗ್ಬೋದು, ಇಲ್ಲ ಸರ್ಕಾರ ತಿಳಿಯೋದಾಗಿರ್ಬೋದು, ಮುಂದೆ ಉಗ್ರ ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಈಗ ನಾವು ಹೋಗಿ 11 ತಿಂಗಳಾಯಿತು ಕೋರ್ಟು ಕೇಸ್ ಮುಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ರಿಟರ್ನ್ಗಳ್ನು ಕಳಿಸ್ತಾಯಿದ್ರು. ಇತ್ತೀಚೆಗೆ ರಿಟರ್ನ್ ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ಜೂನಿಯರ್ಗೆ ಡ್ಯೂಟಿ ಕೊಡೋದು, ನಮ್ಮನ್ನ ರಿಟರ್ನ್ ಕಳಿಸೋದು. ಈಗ ನಾವು 20 ವರ್ಷದಿಂದ ಕೆಲಸ ಮಾಡಿದ್ದೀವಿ ಬದಲಿಯಾಗಿ. ಈಗ 2 ವರ್ಷದಲ್ಲಿ ಬದಲಿ ಆಗಿರೋರಿಗೆ ರೆಗ್ಯುಲರ್ ಡ್ಯೂಟಿ ಕೊಡೋದು, ನಮ್ಮನ್ನ ರಿಟರ್ನ್ ಹೋಗಿ ಅನ್ನೋದು. ಸರ್ ನಮಗೂ ಡ್ಯೂಟಿ ಕೊಡಿ, ನಾವ್ಯಾಕೆ ರಿಟರ್ನ್ ಹೋಗಬೇಕು ಅಂತ ಕೇಳಿದ್ರೆ, ಇಲ್ಲಪ್ಪ ನೀವು ಸಂಘ ಬಿಟ್ಬಿಟ್ಟು ಬನ್ನಿ, ನೀವು ಕೋರ್ಟ್ ಕೇಸ್ ಬಿಟ್ಬಿಟ್ಟು ಬನ್ನಿ ಅಂತ ದಬ್ಬಾಳಿಕೆ ಮಾಡ್ತಾರೆ ನಮ್ಮ ಮೇಲೆ.